ಇನ್ನೂ ಮುಗಿತಾ ಇಲ್ಲ ನಟ ದರ್ಶನ್ ಅಭಿಮಾನಿಗಳ ಹುಚ್ಚಾಟ. ತಮ್ಮ ಅಂದಾಭಿಮಾನವನ್ನ ಮೆರಿತಾನೆ ಇದ್ದಾರೆ. ಅರೆ ಬೆತ್ತಲಿಯಾಗಿ ಸ್ಲೇಟ್ ಅನ್ನ ಹಿಡ್ಕೊಂಡು ದರ್ಶನ್ ಫ್ಯಾನ್ಸ್ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ. ಕೈದಿ ನಂಬರ್ನ ಸ್ಕೂಟಿಗಳ ಮೇಲೆ ಗಾಡಿಗಳ ಮೇಲೆ ಹಾಕಿಸ್ಕೊಂಡಿದ್ದಾಯ್ತು. ಇದೀಗ ಕೈದಿ ನಂಬರ್ 6106 ಅನ್ನ ಸ್ಲೇಟ್ ಅನ್ನ ಹಿಡ್ಕೊಂಡು ಮೈ ಮೇಲೆ ಗಾಯದ ರೀತಿ ಬರೆ ಎಳೆದುಕೊಂಡು ಪೋಸ್ ಕೊಟ್ಟಿದ್ದಾರೆ. ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ. ದರ್ಶನ್ ಅಂದಾಭಿಮಾನಿಗಳ ಹುಚ್ಚುತನ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಪೊಲೀಸ್ ಠಾಣೆಯಲ್ಲಿ ಕೈದಿಯನ್ನ ನಿಲ್ಲಿಸುವ ರೀತಿಯಲ್ಲೇ ಪೋಸ್ ಕೊಟ್ಟಿದ್ದಾನೆ ಹುಚ್ಚು ಅಭಿಮಾನಿಯೊಬ್ಬ. ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ. ನಿನ್ನೆ 1 ವರ್ಷದ ಮಗುವಿಗೆ ಕೈದಿಯ ರೀತಿಯೇ ಬಟ್ಟೆ ಧರಿಸಿ ಫೋಟೋ ಶೂಟ್ ಮಾಡಿಸಿದಂಥ ದೃಶ್ಯಗಳನ್ನ ಕೂಡ ನೀವು ಗಮನಿಸಿದ್ದೀರಿ. ಅದೇ ರೀತಿಯಾಗಿ ಕೈದಿ ನಂಬರ್ 6106 ಇರುವಂಥ ಸ್ಲೇಟ್ ಅನ್ನ ಹಿಡ್ಕೊಂಡು ಅರೆ ಬೆತ್ತಲಿಯಾಗಿ ಫೋಟೋ ಶೂಟ್ ಕೂಡ ಮಾಡಿಸಲಾಗಿದೆ. ಅಭಿಮಾನಿಗಳ ಈ ಅಂದಾಭಿಮಾನಕ್ಕೆ ಏನು ಹೇಳಬೇಕು ಪದಗಳೇ ಸಿಗ್ತಾ ಇಲ್ಲ. ಪ್ರತಿದಿನ ಕೂಡ ಒಂದೊಂದು ರೀತಿಯಾಗಿ ಹುಚ್ಚುತನವನ್ನ ಮೆರಿತಾ ಇದ್ದಾರೆ. ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಬಂದು ಜೈವಾಗ್ಲಿ ಡಿ ಬಾಸ್ಗೆ ಅಂತ ಹೇಳಿದ್ರು. ಅದ್ಯಾವುದಕ್ಕೆ ಜೈವಾಗ್ಲಿ ಅಂತ ಹೇಳಿದ್ರೋ ಗೊತ್ತಿಲ್ಲ. ಅದಾದ ಬಳಿಕ ಸ್ಟೇಷನ್ ಬಳಿ ಕೂಡ ಬಂದು ಪ್ರತಿಭಟನೆ ಮಾಡೋದಕ್ಕೆ ನೋಡಿದ್ರು. ಲಾಠಿ ಏಟನ್ನು ತಿಂದ್ಕೊಂಡು ಹೋದ್ರು. ಅದೆಲ್ಲ ಆದ ಮೇಲೆ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್. ಅದೇ ರೀತಿಯಾಗಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು. ಕೊಲೆ ಕೇಸ್ ಇದು. ಈಗ ಮೊನ್ನೆ ಅಷ್ಟೇ ಕಾನೂನಿನಲ್ಲೂ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ ಕ್ರಿಮಿನಲ್ ಸೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ. ಅದರ ನಿಟ್ಟಿನಲ್ಲಿ ನೋಡೋದಾದರೆ 60 ದಿನಗಳ ಒಳಗಾಗಿ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. 45 ದಿನದಲ್ಲಿ ಜಡ್ಜ್ಮೆಂಟ್ ಕೂಡ ಬರಬೇಕಾಗುತ್ತೆ. ಇಷ್ಟೆಲ್ಲ ಕಾನೂನು ಕಟ್ಟುನಿಟ್ಟು ಆಗ್ತಾ ಇದ್ರು ಕೂಡ ಅಭಿಮಾನಿಗಳು ಅಲ್ಲ ಅಂಧಾಭಿಮಾನಿಗಳಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ನಟರಿಗೆ ಸಪೋರ್ಟ್ ಮಾಡಬೇಕು, ಯಾವ ರೀತಿ ವಿರೋಧಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಈ ರೀತಿಯ ಹುಚ್ಚುತನಕ್ಕೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ.